ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ. ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ, ಅವ್ರು ರೈತರವರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಅವ್ರ ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರನ್ನ ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂತೆ ಬೋರ್ಡ್. ದುಡ್ಡಿಲ್ಲ, ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಉಳಿದ್, ನನಗ್ ಬಿಡ್ತಾರಾ ಫ್ರೀ ಆಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್, ಪಾಪ ಅವರು ಗಲೀಜಿರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳಿ ನೀವು? ಗಲೀಜ್ ಆಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ अंदर चलो. कौन क्या बोलेगा? क्या है इसमें? ಮೇಲೆ ಬೇಡ, ನಾನೇ ಹೇಳ್ತೀನಿ, ಕಿತ್ತೊಗಿರಿ ಅಂತ ಹೇಳ್ತೀನಿ. इसमें क्या है? आइए, आओ आओ. नहीं आएगा? मैं क्यों आया? नहीं आएगा मैं. ಕ್ಯಾ ಏನ್ VIP ಟ್ರಾನ್ಸ್ಪೋರ್ಟ್ ಇದು? ಪಬ್ಲಿಕ್ಕಿಗೆ ಅಂತ ಇರೋದು. ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ ಅಷ್ಟು. BMRCLನ ನಮ್ಮ ಮೆಟ್ರೋ ರೈಲಿನಲ್ಲಿ ರೈತರೊಬ್ಬರಿಗೆ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ ಅನ್ನುವಂತಹ ಸುದ್ದಿ ಪಬ್ಲಿಕ್ TV ಸವಿಸ್ತಾರವಾಗಿ ವರದಿಯನ್ನು ಮಾಡಿತ್ತು. ಅದಾದ ನಂತರದಲ್ಲಿ ಸಂಬಂಧಪಟ್ಟಂತಹ ಘಟನೆಗೆ ಕಾರಣರಾದಂತಹ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಟರ್ಮಿನೇಟ್ ಮಾಡುವಂಥ ಕೆಲಸವನ್ನು ಸದ್ಯ BMRCL ಮಾಡಿದೆ. ನನ್ನೊಟ್ಟಿಗೆ BMRCLನ ಹಿರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಘಟನೆ ಯಾವಾಗ ಆಗಿರುವಂಥದ್ದು, ತಮ್ಮ ಗಮನಕ್ಕೆ ಯಾವಾಗ ಬಂತು, ಏನಾಗಿದೆ ಸರ್? ನಮಗೆ ಇವತ್ತು ಮೋಸ್ಟ್ಲಿ ನಮಗೆ ನಿನ್ನೆ ಈ ಘಟನೆ ಬಗ್ಗೆ ನಮಗೂ ಕೂಡ ಇದರ ವಿಚಾರ ಬಗ್ಗೆ ಬಂತು. ನಮಗೆ ಆಲ್ರೆಡಿ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಅಲ್ಲಿ ಇದ್ದಂಥ ಯಾರು ಸೆಕ್ಯೂರಿಟಿ ಸೂಪರ್ವೈಸರ್, ಇದಕ್ಕೆ ಈ ಏನೋ ಇನ್ಸಿಡೆಂಟ್ ನಡೆದಂಥ ಸಮಯದಲ್ಲಿ ಇದ್ದಂಥ ಸೆಕ್ಯೂರಿಟಿ ಸೂಪರನ್ನು ನಾವು ಟರ್ಮಿನೇಟ್ ಮಾಡಿದ್ದೀವಿ. ಈಗ ಈ ಒಂದಷ್ಟು ವಿಚಾರಗಳು ಸಾಮಾನ್ಯವಾಗಿ ಅನುಮಾನ ಬರುವಂಥದ್ದು ಸರ್. ನಮ್ಮ ಮೆಟ್ರೋ ಅಂತ ಹೇಳಿದ್ರೆ ಸಾರ್ವಜನಿಕರಿಗಾಗಿ ಇರುವಂಥದ್ದು, ಬಟ್ ಅಲ್ಲಿ ಸಿಬ್ಬಂದಿ ಹೇಳುವಂಥದ್ದು ಅವರ ಬಟ್ಟೆನ ನೋಡಿ ನಾವು ಒಳಗಡೆ ಬಿಡ್ತಾ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಸರ್? ಇಲ್ಲ, ಈ ವಿಚಾರವಾಗಿ ನಾನು ಐ ಆಮ್ ನಾಟ್ ಇನ್ ಫೇವರ್ ಆಫ್ ವಾಟ್ ಏನೋ ಬಟ್ಟೆ ನೋಡಿ ನಾವು ಬಿಡ್ತೀವಿ ಅಂತ ಇಲ್ಲ. ಇದಕ್ಕಿಂತ ಮುಂಚೆನೂ ಸುಮಾರು ಜನ ಓಡಾಡಿರ್ತಾರೆ, ನಮ್ಮವರು ಕೂಡ ಅದರ ಬಗ್ಗೆ ಸುಮಾರು ಜನ ಕೂಡ ಹೇಳಿದ್ದಾರೆ, ಭಿಕ್ಷರಿಗೆ ಎಲ್ಲ ನೀವು ಬಿಡ್ತಾ ಇದ್ದೀರಾ ಅನ್ನೋದು. ಬಟ್ ಆ ಥರ ನಾವು ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಯಾಕಂದರೆ ನಮ್ಮ ಮೆಟ್ರೋ ಸಾರ್ವಜನಿಕ ಸಾರಿಗೆ ಆಗಿರೋದ್ರಿಂದ ನಾವು ಇದರಲ್ಲಿ ಯಾವ ಭೇದ ಭಾವ ಮಾಡೋದಿಲ್ಲ. ಯಾಕಂದರೆ ಇದರಲ್ಲಿ ನಾವು ಮೆಟ್ರೋ ಮಾಡಿರೋದೇ ಎಲ್ಲರಿಗೂ ಅನುಕೂಲವಾಗಲಿ, ಎಲ್ಲರೂ ಓಡಾಡಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಮಾಡಿರೋದು. ಬಟ್ ಈ ನಡೆದಂಥ ಘಟನೆಗೆ ನಾವು ವಿಚಾರ ಮಾಡ್ದಂಗೆ ಆ ಸೆಕ್ಯೂರಿಟಿ ಸೂಪರ್ವೈಸರ್ ಏನಿದ್ರು ಅವ್ರಿಗೆ ನಾವು ವಿಚಾರ ಮಾಡಿ ಅದು ನಿಮ್ಮ ಸರ್ವಿಸಸ್ ಬೇಡಪ್ಪ ಅಂತ ನಾವು ಟರ್ಮಿನೇಟ್ ಮಾಡಿಬಿಟ್ಟಿದ್ದೀವಿ. ಕಾರಣ ಏನು ಅಂತ ಆದರೂ ಹೇಳಿದ್ರ? ಅವ್ರು ಯಾಕೆ ಆ ಥರ ನಡ್ಕೊಂಡ್ರು ಅನ್ನೋಂಥದ್ದನ್ನು ಡೀಟೇಲ್ ಆಗಿ ತನಿಖೆ ಮಾಡಬೇಕು ಇನ್ನು. ಅಂದರೆ ಯಾಕಂದರೆ ನಮಗೆ ಒಂದು ಕಡೆಯಿಂದ ಏನು, ಇನ್ನೊಂದು ಕಡೆಯಿಂದ ಏನು ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕು. ಬಟ್ ಇವಾಗ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ವೈರಲ್ ಆಗಿರುವಂಥ ವಿಡಿಯೋ ನೋಡಿದಾಗ ಅವರು ಕಾರ್ತಿಕ್ ಅನ್ನೋರು ಏನಿದ್ದಾರೆ ಅವರು ಹೇಳೋ ಇದ್ರ ಮೇಲೆ ಪ್ರಕಾರ ಅದರಲ್ಲಿ ಏನೋ ಸ್ವಲ್ಪ ಆಗಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ನಾವು ಅವ್ರು ಇಮಿಡಿಯೇಟಾಗಿ ನಾವು ಕಾರ್ತಿಕ್ಗೆ ಶ್ಲಾಘಿಸ್ತೀವಿ ಅವ್ರು ಮಾಡಿರುವಂಥ ಕೆಲಸನ. ಬಟ್ ಅದೇ ಥರ ನಮ್ಮ ಮಾಡಿರುವಂಥ ನಮ್ಮ ಸೆಕ್ಯೂರಿಟಿ ಸೂಪರ್ ಕೆಲಸನೂ ಕೂಡ ನಾವು ಖಂಡಿಸ್ತೀವಿ. ಈಗ BMRCLಿಂದ ಏನಾದರೂ ಆ ರೈತರಿಗೆ ಕ್ಷಮೆಯನ್ನು ಕೇಳುವಂಥದ್ದು ಏನಾದರೂ ಆಗುತ್ತಾ? ಅಂದರೆ ಓಪನ್ ಆಗಿ ಸಾರಿ ಕೇಳುವಂಥದ್ದು ಏನಾದರೂ? ಅಲ್ಲ, ಇವಾಗ ನಾವು ಅವ್ರಿಗಾಗಿರುವಂಥ ತೊಂದರೆಗೆ ನಾವು ಆಲ್ರೆಡಿ ನಮ್ಮ ಕ್ಷಮೆನ ಕೇಳ್ತಾ ಇದ್ದೀವಿ. ಆಲ್ರೆಡಿ ನಾವು ಇವಾಗ ನಮ್ಮ ಟ್ವಿಟರ್ ಆಗಿರ್ಬೋದು ಅಥವಾ ನಮ್ಮ ಮೆಟ್ರೋ ಮೀಡಿಯಾ ಗ್ರೂಪಲ್ಲಿ ಆಗಿರ್ಬೋದು, ಆಲ್ರೆಡಿ ನಮ್ಮ BMRCL ಕಡೆಯಿಂದ ನಾವು ಕ್ಷಮೆನ ಕೇಳಿದ್ದೀವಿ ಪ್ಯಾಸೆಂಜರ್ಗೆ ಆಗಿರುವಂಥ ತೊಂದರೆಗೆ.
ಬಟ್ ಮುಂದೆ ಏನು ಮಾಡ್ಬೋದು, ಅಕಸ್ಮಾತ್ ಅದೇ ಪ್ಯಾಸೆಂಜರ್ ಮತ್ತೆ ಏನಾರ ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ಗುರುತಿಸಿ ಏನಾರ ಒಂದು ಅವ್ರ ಕಡೆಗೆ ನಾವು ಕ್ಷಮೆ ಮಾಡೋದು, ಇಲ್ಲ ಬೇರೆ ಥರ ಏನಾರ ಅವ್ರಿಗೆ ಒಳ್ಳೇದು ಮಾಡುವಂಥದ್ದಾದರೆ ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು BMRC ಎಲ್ಲ ಹಿರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.